ಶುಭವಾಗಲಿ. ಬರ್ಗೆಟ್ ಬಸ್ಸಿಯ ಚಿತ್ರಕ್ಕೆ ಆಲ್ ದಿ ವೆರಿ ಬೆಸ್ಟ್. ಕಾಮಿಡಿ ಸಿನಿಮಾಗಳ ನಿರ್ದೇಶಕರಿಗೆ ಮಾಡಿ ಪ್ರೋತ್ಸಾಹಿಸಿ ಚಿತ್ರತಂಡವನ್ನ. ಎಲ್ರಿಗೂ ನಮಸ್ಕಾರ. ಬರ್ಗೆಟ್ ಬಸ್ಸಿಯ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅದು ನನ್ನನ್ನು ಟ್ರೈಲರ್ ಲಾಂಚಿಗೆ ಕರೆಸಿದ್ದೀರಾ, ಭಾಳ ಖುಷಿ ಆಯಿತು. ಟೀಮ್ ವರ್ಕ್ ಎಲ್ಲ ಇಲ್ಲೇ ಇದ್ದಾರೆ, ಒಂದೇ ಯೂನಿಫಾರ್ಮ್ ಬೇರೆ ಹಾಕ್ಕೊಂಡಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಚೆನ್ನಾಗಿ ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ದೇವ್ರನ್ನ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಲಾಂಚ್ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸಿನಿಮಾಗೆ 4 ಪಿಲ್ಲರ್ ಹೇಗೋ ಮೇನ್ ಮೀಡಿಯಾದಲ್ಲಿ ಒಂದು ಪಿಲ್ಲರು. ಸೊ ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋದ್ರಲ್ಲಿ ಮೀಡಿಯಾ ತುಂಬ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಅದರಿಂದನೇ ನಾವು 4 ಜನಕ್ಕೆ ಗೊತ್ತಾಗ್ತೀವಿ. ಸೊ ಫಸ್ಟ್ ಮೀಡಿಯಾದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಪ್ರೇಮ ಮ್ಯಾಮ್, ನನಗೆ ಅದು 2000 ಡಿಸೆಂಬರ್ 1ನೇ ತಾರೀಕು ಯಜಮಾನ ಸಿನಿಮಾ ರಿಲೀಸ್ ಆಗಿತ್ತು. ಸೊ ನನಗೆ ಅವಾಗ 8ರಿಂದ 9 ವರ್ಷ. ಸೊ ಒಂದು ಟ್ರ್ಯಾಕ್ಟರಲ್ಲಿ ಹೋಗ್ಬಿಟ್ಟು ಒಂದು ಸಿಟಿಗೆ ಹೋಗ್ಬಿಟ್ಟು ನಾವು ಯಜಮಾನ ನನ್ನ ಜೀವನದಲ್ಲಿ ಫಸ್ಟ್ ಸಿನಿಮಾ ಯಜಮಾನೇನೆ, ಅದು ಥಿಯೇಟರ್ ಒಳಗಡೆ ನೋಡಿದ ಸಿನಿಮಾ. ಸೊ ಇದು ನನ್ನ ಮೊದಲನೇ ಸಿನಿಮಾಗೇನೆ ಮೇಡಮ್ ಅವ್ರನ್ನ ಕರೆಸ್ತೀನಿ ಅಂತ ನಾನು ಕನಸಲ್ಲ ಅನ್ಕೊಂಡಿರಲಿಲ್ಲ. ಸೊ ನಾನು ಮೇಡಮ್ ಅವ್ರನ್ನ ಕರೆಸ್ಬೇಕು, ಅವ್ರ ಕೈಲ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಅದು ಆಸೆ ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಸರ್ ಅವರು ಏನಾಯಿತು ನೀವು ಮಾಡಿ, ನಾನು ಹಿಂದೆ ಇದ್ದೀನಿ, ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ನಾನು ತೊಗೊಂಬರ್ತೀನಿ, ಸಾಲ ಆದರೂ ಪರವಾಗಿಲ್ಲ ಮಾಡಿ ಅಂತ ಧೈರ್ಯ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಮಲ್ಲಿಕಾರ್ಜುನ ಪ್ರೊಡ್ಯೂಸರ್ಸ್ ಅವರು ನನಗೆ ಇವಾಗಲ್ಲ ಮುಂಚೆಯಿಂದನೂ ತುಂಬ ಹೆಲ್ಪ್ ಮಾಡೋರು, ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು, ಒಂದು ಪರ್ಸ್ನಲ್ ಆಗಿರ್ಬೋದು ಯಾವ್ದಾದ್ರು. ಸೊ ಈ ಸಿನಿಮಾಕ್ಕೂ ಒಂದು ಮೇನ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ ಮ್ಯಾಮ್. ಆಮೇಲೆ ಅದ್ದೂರಿ ಬಸವ, ಇವಾಗೇನು ನೀವು ಇಲ್ಲಿ VT ನೋಡಿದ್ರ, ಮೇಡಮ್ ಅವ್ರು ಬಂದಿದ್ದಾರೆ, ಗಿಲ್ಲಿ ನಟ ಬಂದಿದ್ದಾರೆ ಅಂದ್ರೆ ಮೇನ್ ಅವರೇ ಕಾರಣ, ಅವರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು. ಸೊ ಥ್ಯಾಂಕ್ ಯು ಅದ್ದೂರಿ ಬಸವ ಅವರೇ. ಆಮೇಲೆ ನಮ್ಮ ಗಿಲ್ಲಿ ನಟ ಇವ್ರದ್ದು ವಿಡಿಯೋಸ್ ನೋಡಿ ನಾನು ತುಂಬಾ ನಗ್ತಾ ಇದ್ದೆ, ಹೇಗಾದ್ರೂ ಮಾಡಿ ಇವ್ರನ್ನ ಮೀಟ್ ಮಾಡಬೇಕು, ಕರೆಸ್ಬೇಕು ಅಂತ ಇತ್ತು. ಸೊ ಅದೂ ನನಗೆ ಆಸೆ ಇದಾಯಿತು. ಆಮೇಲೆ ಶ್ಯಾಮ್ ಸರ್, ನಮ್ಮ DOP, ಇವರು ತುಂಬಾ ಅದ್ಭುತವಾಗಿ ನನಗೆ ಇದು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಒಳ್ಳೆ ಶಾರ್ಟ್ಸ್ಗಳು ತೆಕ್ಕೊಟ್ಟಿದ್ದಾರೆ. ನಮ್ಮದು 2018ರಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಿಮಗೂ ಥ್ಯಾಂಕ್ ಯು ಸರ್. ಆಮೇಲೆ ಅದ್ವಿಕಾ, ಪೂಜಾ, ನಮ್ಮ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಹುಡುಗಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಿಮಗೆ ಒಂದು ಮಾತು ಹೇಳಬೇಕು ನಾನು. ಪ್ರೇಮ ಮ್ಯಾಮ್, ಇವಾಗ ಏನು ನೀವು ಬಂದು ನೋಡ್ತಾ ಇದ್ದೀರೋ, ಇಲ್ಲಿ ಏನು ನಡೀತಾ ಇದೆಯೋ ಇದೆಲ್ಲ ನಿಜ ಜೀವನದಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು. ವೆಲ್ಕಮ್ ಸರ್, ಬಾಮಾರಿ ಸರ್, ಬಾಮಾಗಿರಿ ಸರ್. ನಾನು ಯಾವಾಗಾದರೂ ಬಾಮಾರಿ ಸರ್ ಬಗ್ಗೆ ಹೇಳಬೇಕು. ನನಗೆ ಅವರು ಚೇಂಬರ್ ಅಧ್ಯಕ್ಷರಾದಾಗ ನಾನು ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋಗಿದ್ದೆ. ಸೊ ಒಳಗಡೆ ಚೇಂಬರಲ್ಲಿ ಕರೆದ್ಬಿಟ್ಟು ನಿನಗೇನು ಬೇಕು, ನಿನ್ನ ಸಿನಿಮಾಗೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದರು. ಸೊ ಅವತ್ತಿಂದ ಇವತ್ತಿನವರು ನಾನು ಏನೇ ಕೇಳಿದ್ರು, ನಾನು ಫೋನ್ ಮಾಡಿದ್ರು, ಬಿಜಿ ಇದ್ರೂ ತಿರ್ಗಾ ಕಾಲ್ ಮಾಡಿಬಿಟ್ಟು ಏನು ಮಾಡಬೇಕು ಏನಿಲ್ಲ ಅಂತ ವಿಚಾರಿಸ್ತಾರೆ ಎಲ್ಲದನ್ನು. ಆಮೇಲೆ ಥ್ಯಾಂಕ್ ಯು ಬಾಮಾರಿ ಸರ್, ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಬಾಮಗಿರಿ ಸರ್ ಬಗ್ಗೆ ಹೇಳಬೇಕು. ಅವರು ಪ್ರತಿ ಹಂತದಲ್ಲೂ ಶೂಟಿಂಗ್ ಯಾವ ಹಂತಕ್ಕೆ ಬಂದಿದೆ, ಎಲ್ಲಿಗೆ ಆಗಿದೆ, ಏನಾಗಿದೆ, ಏನಿಲ್ಲ ಅಂತ ಪ್ರತಿ ಸಲ ಕಾಲ್ ಮಾಡಿ ಎಲ್ಲಿವರೆಗೂ ಏನೇನು ಮಾಡಿಸ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಹೋಗುವಂಥ ಒಂದು ಮಾರ್ಗದರ್ಶನ ತೋರಿಸ್ಕೊಟ್ರು ನನಗೆ. ಆಮೇಲೆ ನಾನು ಮೇನಾಗಿ ಹೀರೋ ಆಗಿ ಮಾಡೋಕೆ ಮೇನಾಗಿ ಬಾಮಾರಿ ಸರ್ನೇ ಕಾರಣ. ನಾನೊಂದು 2020ರಲ್ಲಿ ಒಂದು ಟೀಸರ್ ಶೂಟ್ ಮಾಡ್ಕೊಂಡು ಬಾಮಾರಿ ಸರ್ ಕೈಲ ಲಾಂಚ್ ಮಾಡಿಸಿದ್ವಿ. ಇದೇ ಬರ್ಗೆಟ್ ಬಸ್ಸಿದ್ದು ಒಂದು ಶಾರ್ಟು. ಸೊ ಅದು ನೋಡ್ಬಿಟ್ಟು ಇದನ್ನ ನೀನೇ ಮಾಡ್ಬೇಕು ಕಾಣೋ, ಇದು ಕಾಶಿನಾಥ್ ಫ್ಲೇವರ್ ಬರ್ತಿದ್ದಂತ ಅವತ್ತು ನನಗೆ ಅವ್ರು ಧೈರ್ಯ ಕೊಟ್ಟರು. ಸೊ ಅದೇ ನನಗೆ ಇವತ್ತು ಪ್ಲಸ್ ಪಾಯಿಂಟ್ ಆಯ್ತು ಇಲ್ಲಿ ಬಂದಿರೋದು.
ಸೊ ಸರ್ 2018 ನಾನು ರಜತ್ ರಘುನಾಥ್ ಅಂತ ಒಬ್ಬ ಪ್ರೊಡ್ಯೂಸರ್ ಹತ್ರ ಬರ್ತೀನಿ ಸರ್, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡ್ಬಿಟ್ಟು. ಸೊ ಅವ್ರ ಹತ್ರ ಬಂದಾಗ ಏನಾಗುತ್ತೆ, ಅವ್ರು ನನಗಿರೋಕೆ ಆಶ್ರಯ ಕೊಡ್ತಾರೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ BN ಸ್ವಾಮಿ ಅವರಂತ ಬರ್ತಾರೆ ಸರ್. ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ನಾನು ಸ್ಕ್ರಿಪ್ಟ್ಗಳು ಬರಿತಾ ಇರ್ತೀನಿ ಸರ್. ಅದಾದ್ಮೇಲೆ ಹೀಗೆ ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಅವರು ಸಿಕ್ಕರು ಸರ್. ಹಾಗಾಗಿ ಒಂದು ಬರ್ಗೆಟ್ ಬಸ್ ಸಿನಿಮಾ ಮಾಡಬೇಕಾಯ್ತು ಸರ್. ಸರ್ ನಮ್ಮದು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಸಿರುಗುಪ್ಪ ತಾಲೂಕು ಸರ್, ತೆಕ್ಕಲಕೋಟೆ ಅಂತ ಒಂದು ಪಟ್ಟಣ ಪಂಚಾಯತಿ. ನಂದು ಡಿಗ್ರಿ BCom ಡಿಸ್ಕಂಟಿನ್ಯೂ ಆಗಿದೆ ಸರ್. ಸರ್ ಮನೇಲಿ ಏನಿಲ್ಲ ಸರ್, ನಮಗೆ ಏನು ಯಾರು ಸಪೋರ್ಟ್ ಇಲ್ಲ. ನನಗೆ ಮನೆಗೆ ಸಂಬಂಧ ಇಲ್ಲದೇ ನಮ್ಮ ಹುಡುಗಿ ಕೊಟ್ಟಿರೋ ಮೇನ್ ಒಂದೇ ಸರ್, ನಮ್ಮ ಹುಡುಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಅವಳಿಗೆ ಒಂದಿನ ಉಳಿಸ್ಕೊಂಡು ಸತ್ರು ಪರವಾಗಿಲ್ಲ ಅಂತ ನಾನು ಬಂದ್ಬಿಟ್ಟೆ ಸರ್, ಎಲ್ಲರನ್ನ ಬಿಟ್ಬಿಟ್ಟು. ಸರ್ ಇಲ್ಲ ಸರ್, ನೋವಾಗಿದೆ, ಮಾಡೋಕ್ಕಾಗಲ್ಲ. ಅಲ್ಲ ಸಿನಿಮಾದಲ್ಲಿ ಇಲ್ಲ ಸರ್, ಮಾಡಲ್ಲ ಸರ್, ರಿಯಲು ಮಾಡಲ್ಲ, ಸೀರಿಯಲ್ ಅಲ್ಲಿ ಮಾಡಲ್ಲ. ಓಕೆ, ಅಲ್ಲೊಂದು ಪ್ರಶ್ನೆ ಸರ್, ಏನೋ ಕೇಳ್ತಿದ್ರಿ. ಇದಾರೆ ಸರ್, ಮದುವೆ ಆಗಿದೆ, ಎಲ್ಲೋ ಇದ್ದಾಳೆ, ಚೆನ್ನಾಗಿರ್ಲ ಅಂತ ನಾನು ದಿನ ಆ ದೇವ್ರನ್ನ ಬೇಡ್ಕೊತೀನಿ ಸರ್. ಆಗಿದ್ದಾರೆ ಸರ್. ಇಲ್ಲ ಸರ್, ನನಗೆ ಕಾಂಟ್ಯಾಕ್ಟ್ ಇಲ್ಲ ಸರ್, ಅವರು ಕಾಂಟ್ಯಾಕ್ಟ್ ಇಲ್ಲ. ಬಟ್ ಗೊತ್ತಾಗುತ್ತಲ್ಲ ಸರ್ ಕೆಲವ್ರ ಮುಖಾಂತರ. ಇಲ್ಲ ಮ್ಯಾಮ್, ಒಳ್ಳೇದೇನಾಗಿಲ್ಲ, ಬಟ್ ನೋವಾಗ್ತಿದೆ ದಿನ. ಇಲ್ಲ ಮ್ಯಾಮ್, ಒಳಗಡೆ ಯಾವತ್ತು ಮನ್ಸು ಅನ್ನೋದು ಅದನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಮ್ಯಾಮ್. ಸರ್ ಇದೊಂದು 36 ರಿಂದ 40 ದಿನ ಶೂಟ್ ಆಗಿದೆ ಸರ್. ಬೆಂಗಳೂರು ಮತ್ತೆ ಸಕಲೇಶ್ಪುರ, ತೀರ್ಥಹಳ್ಳಿ ಕೊಪ್ಪ, ಆಮೇಲೆ ನಾನು ಗುರುದತ್ ಕೊಪ್ಪ ಅಂತ ಅವ್ರಿಗೆ ನೆನೆಸ್ಕೋಬೇಕು ಸರ್, ಯಾಕಂದ್ರೆ ನಾನು ಈ ಲೊಕೇಶನ್ ಎಲ್ಲ ಅವ್ರ ಮನೆ ಅಕ್ಕಪಕ್ಕನೇ ಕೊಟ್ಟಿರೋದು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆಗಿದೆ ಸರ್, ಆಗಿದೆ ಸರ್, ಬಜೆಟ್ ನಾವು ಅನ್ಕೊಂಡ್ಗಿಂತ 1 to 4 ಬಲ್ ಆಗಿದೆ ಸರ್. ಹೌದು ಸರ್. ಅದು ನಮ್ಮ ಅದ್ದೂರಿ ಬಸಪ್ಪ ಅದೇ ನ್ಯಾಷನಲ್ ಸ್ಟಾರ್ ಧ್ರುವ ಸರ್ಜಾ ಸಾರ್ ಹತ್ರ ಕರ್ಕೊಂಡೋಗಿದ್ರು. ಅವ್ರ ಹತ್ರ ಒಂದು 500 ಜನ ಹೊರಗಡೆ ನಿಂತಿದ್ರು. ನಾವು ಹೋದ್ಮೇಲೆ ಬನ್ನಿ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಅವ್ರ ಮನೆಯಲ್ಲಿ ವೆಯ್ಟ್ ಮಾಡಕ್ಕೆ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸಾರ್ ಬಂದರು, ಧ್ರುವ ಸರ್ಜಾ ಸರ್. ಎಲ್ಲಿ ತೋರಿಸಿ ಅಂತ ಅಂದ್ರು. ಪ್ಲೇ ಮಾಡಿದ್ವಿ, ಕೂತ್ಕೊಂಡು ಅವ್ರ ಪಕ್ಕನೇ ಕೂತ್ಕೊಂಡು ನೋಡಿದ್ವಿ. ಪ್ರತಿ ಒಂದೊಂದು ಡೈಲಾಗ್ಸ್ಗೂ ತುಂಬ ನಕ್ಕು, ತುಂಬ ಎಂಜಾಯ್ ಮಾಡಿದ್ರು ಸಾರು. ಅವ್ರು ನೋಡಿದ್ರೆ ನ್ಯಾಷನಲ್ ಸ್ಟಾರು, ನಾವು ನೋಡಿದ್ರೆ ಹೊಸಬ್ರು, ನಮ್ಮನ್ನ ದೂರದಿಂದ ತೋರಿಸ್ಕೊಂಡ್ ಬರ್ತೀವೇನಪ್ಪ ಅಂತ ಅನಿಸಿತ್ತು. ಸೊ ಅವರು ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಂತಂದ್ರೆ ನನಗೆ ಮೊನ್ನೆನೇ ಹೋದಾಗನೇ ಗೊತ್ತಾಯ್ತು. ಸೊ ಅವರು ನ್ಯಾಷನಲ್ ಸ್ಟಾರ್ ಅನ್ನೋದು ಏನಿಲ್ದೇನೆ ಪಕ್ಕ ಕೂತ್ಕೊಂಡು, ಇನ್ನೊಂದು ಏನು ಗುಡ್ ನ್ಯೂಸ್ ಅಂದರೆ ಅವ್ರು ನನ್ನ ನಂಬರ್ ತೊಗೊಂಡ್ರು, ನಿನ್ನ ನಂಬರ್ ಕೊಡಿ ನನಗೆ ಬೇಕು ಅಂತ ಮ್ಯಾನೇಜರಿಗೆ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್. ನಾಳೆ ಮುಂದೆ ಏನೇ ಆಯ್ತು ಅಂದ್ರೂ ನಾನು ನಿಮ್ಮ ಹತ್ರನೇ ಬರ್ತೀನಿ, ನೀವೇ ಬರಬೇಕು ನಮಗೆ ಅಂತ ನಾನು ಈ ಮೂಲಕ ಕೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟೀಮ್ ಏನಿದೆ, ಬಾಮ ಹರೀಶ್ ಸರ್, ಬಾಮ ಗಿರೀಶ್ ಸರ್, ಪ್ರೇಮ ಮ್ಯಾಮ್, ಗಿಲ್ಲಿ ನಟ, ಇದು ನಾನು ಮಾಡೋ ಸಿನಿಮಾದಲ್ಲೂ ಇವರು ಬಂದು ನನಗೆ ಏನೋ ಒಂದು ಮಾಡಿಕೊಡ್ಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಏನಿದ್ದಾರೆ ನನಗೆ ಇವರೇ ಇರಬೇಕು. ಯಾಕಂತಂದರೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದ್ರ ಸೀಕ್ವೆಲ್ನು ಬರ್ತಾ ಇದೆ, BB2 ಬರ್ತಾ ಇದೆ. ಅದು ತುಂಬಾ ಫ್ಯಾಮಿಲಿ ಕಾಮಿಡಿ ಪ್ಯಾಕೇಜ್ ತರ ಅದೂ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಸೀಕ್ವೆಲ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಗಿಲ್ಲಿ ಅವ್ರನ್ನ ಮಾತನಾಡ್ಸೋಣ. ಭಯ ಆಯ್ತಾಯ್ತು ಮೇಡಮ್, ಬೇರೆ ಕಡೆ ಎಲ್ಲ ಪಂಚ್ ಹೊಡಿತೀರಲ್ಲ ಈಗ? ಇಲ್ಲ, ತುಂಬಾ ಖುಷಿ ಆಯ್ತು ಬ್ರೋ. ನಾನು ಈಗ ನೋಡ್ದೆ, ಸಖತ್ ನೋಡ್ದೆ ಮೇಡಮ್, ಇವಾಗ ನೋಡ್ದೆ ಟ್ರೈಲರ್ ಸಖತ್ತಾಗೈತೆ ಬ್ರೋ. ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದೆ. ಆಕ್ಟರ್ ಸತ್ಯಗಳು ಮೇಡಮ್ ನನ್ನಗೂ ಇಲ್ಲಿ ಇದೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಇದೇ ಸ್ಟುಡಿಯೋದಲ್ಲಿ ಒಂದು ಸಿನಿಮಾ ಸೇಮ್ ಇದೇ ತರ ಪ್ರೆಸ್ ಮೀಟ್ ಇತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಗಾಡಿಗಳನ್ನೆಲ್ಲ ಕರ್ಕೊಬರೋದು, ಗೆಸ್ಟ್ ಬಂದು ನಿಲ್ಸೋದು ಹಂಗೆ ಮಾಡ್ತಿದ್ದೆ. ಇವಾಗ ನಾನೇ ಗೆಸ್ಟ್ ಆಗಿ ಬಂದಿದ್ದೀನಿ, ತುಂಬಾ ಖುಷಿ ಆಯ್ತು. ಮುಂಚೆ ಎಲ್ಲ ಚೀಪ್ ಆಗಿ ನೋಡ್ರಿ, ಇವಾಗ ಚೀಪ್ ಗೆಸ್ಟ್ ಆಗಿ ನೋಡ್ತಾರೆ, ಅದೊಂದು ಖುಷಿ. ತುಂಬಾ ಖುಷಿ ಆಯ್ತು ಬ್ರೋ. ಬರಗೆಟ್ ಬಸ್ಯ ನನ್ನಲ್ಲೂ ಒಬ್ಬ ಒಳಗಡೆ, ನೀವು ಹೇಳಿದ್ರಲ್ಲ ಬ್ರೋ, ಹಂಗೆ ನನ್ನಲ್ಲೂ ಒಬ್ಬ ಒಳಗಡೆ ಬರಗೆಟ್ ಇರೋ ಬಸ್ಸಿ ಅವನು ಅವಾಗ ಆಯ್ತು. ಎಲ್ಲರಲ್ಲೂ ಒಬ್ಬ ಇರ್ತಾನೆ. ತುಂಬಾ ಖುಷಿ ಆಯ್ತು. ನೀವು ನನಗೆ ಇನ್ಸ್ಪಿರೇಷನ್ ಬ್ರೋ. ಚೆನ್ನಾಗಿ 6 ಪ್ಯಾಕ್ ಇಟ್ಕೊಂಡು ಚೆನ್ನಾಗಿರೋರೆ, ಸೂಪರ್ ಆಗಿರೋರೆ ಹೀರೋ ಆಗ್ಬೇಕು ಅಂತೇನಿಲ್ಲ. ನಮ್ಮ ತರ ಸುಮಾರಾಗಿರೋರು ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಟ್ರೈಲರ್ ಅಲ್ಲಿ, ಸಿನಿಮಾದಲ್ಲಿ. ನಾನು ಮೇಡಮ್ ಜೊತೆ ಬಂದು ಸತ್ಯವಾಗ್ಲೂ ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ ಬ್ರೋ.
ಮೇಡಮ್ ಥ್ಯಾಂಕ್ ಯು ಗಿಲ್ಲಿ ಅವರೇ. ಅಷ್ಟೇನಾ? ನಿಮ್ ಪ್ರಾಪರ್ಟಿ ಕಾಮಿಡಿ ಮಾಡ್ಬೇಕಾ? ನಿಮ್ ಲುಕ್ಕಲ್ಲೇ ಗೊತ್ತಾಯ್ತು. ಏನೋ ಒಂದ್ ಮಾಡಿ ನೋಡೋಣ. ಮಾಡ್ಲಾ? ಇದೇನಿದು ಸ್ಟೇಜು? ಹಾ. ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜ್. ಥ್ಯಾಂಕ್ ಯು.